ಸರ್ ನಮಸ್ಕಾರ ಸರ್. ಹಾ ಅದು ಚರ್ಮಗಂಟು ರೋಗ ಇತ್ತಲ್ಲ, ಹಾ ಸರ್. ಅದಾಗಿ ವಾಸಿ ಆಗಿರೋದು. ಆತರ ವಾಸಿ ಆಗಿರೋದಾ? ಕೂದ್ ಕೂದ್ ಹಂಗಿರ್ತವೆ ಅವು. ಹಾ ಹಾ ಹಾ. ಆ, ಅದಕ್ಕೆ ಸರ್ ಏಕ್ ಬರುತ್ತದು ಚರ್ಮಗಂಟು ರೋಗ? ಚರ್ಮಗಂಟು ರೋಗ ಅದು ವೈರಲ್ ಫೀವರು. ಹಾ ಹಾ ಹಾ. ಓ, ಒಂದ್ 3-4 ವರ್ಷದಿಂದಗಡೆಯಿಂದ ಹೊರಗಡೆಯಿಂದ ಬಂದಿರೋದು. ಹೊರಗಡೆ ಈಗೆಲ್ಲ ಅಂದ್ರೆ ಸರ್? ವ್ಯಾಕ್ಸಿನೇಷನ್, ಅದು ಬೇರೆ ದೇಶದಿಂದ ಬಂದಿರೋದು. ಹಾ ಹಾ ಹಾ. ಈಗ ಅದೇ ಎಲ್ಲ ವ್ಯಾಕ್ಸಿನೇಷನ್ ಹಾಕಿ ಎಲ್ಲ ಕಂಟ್ರೋಲ್ ಆಗೈತೆ ಈಗ. ಆ ಹಸುಗೆ? ಎಲ್ಲ ಹಸುಗಲ್ಲ, ಇದು ಎಲ್ಲಾ ಹಸುಗಳಿಗೂ ವ್ಯಾಕ್ಸಿನೇಷನ್ ಹಾಕ್ತೀವಿ. ಅಲ್ಲಲ್ಲ, ನಾನು ಮೈಸೂರ್ಲಿ ನಮ್ಮ ಆಫೀಸ್ ಮುಂದೆ ಕಟ್ಟಿದ್ರು ಹಸುನ. ನಮ್ಮ ಹಾ ಹಾ ಪತ್ರಕರ್ತರ ಸಂಘದ ಆಫೀಸ್ ಮುಂದೆ ಕಟ್ಟಿದ್ರು. ಹಾ ಬಹಳ ಹಾ. ನೋಡಿ ಬೇಜಾರಾಯ್ತು. ಏನಾಗಿದೆ ಇದು, ಟ್ರೀಟ್ಮೆಂಟ್ ಇಲ್ಲ, ಮಾಡ್ಸಿದಾರ? ರಿಕವರ್ ಎಲ್ಲ ವಾಸಿಯಾಗಿ ಅದು ತುಂಬಾ ಆಗ್ಲೇ ಆಗಿರೋದು. ಹೌದಾ? ಕೂದಲೆಲ್ಲ ಬೆಳ್ಕೊಂಡ್ಬಿಟ್ಟಿದ್ದಾವೆ ಆಲ್ರೆಡಿ. ಹಾ 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 ಹಾ. ಆ ಗಾಯ ಆಗಿದ್ದ ಜಾಗದಲ್ಲೆಲ್ಲ ಸ್ವಲ್ಪ ಗಂಟು ಗಂಟು ತರ ಇರುತ್ತೆ, ಈಗ ಅಲ್ಲೆಲ್ಲ ರೈತರು ರಿಕವರ್ ಆಗಿ. ಏನ್ ಮುಂದಾಗಿ ಏನ್ ಅದೇ ಮಾಡ್ಬೋದು? ಈಗ ನಾವೇ ಇಲಾಖೆ ವತಿಯಿಂದ 6 ತಿಂಗಳಿಗೊಂದ್ಸರಿ ವ್ಯಾಕ್ಸಿನ್ ಹಾಕ್ತಾ ಇದೀವಿ. ಹಾ ಹಾ. ಪಶು ವೈದ್ಯಾಧಿಕಾರಿಗಳು ಮತ್ತೆ ಪಶು ಇಲಾಖೆಯಿಂದ? ಪಶು ಇಲಾಖೆಯಿಂದ ನಾವೆಲ್ಲ ಮನೆ ಮನೆಗೆ ಹೋಗಿ ಆಲ್ರೆಡಿ ಸುಮಾರು ಒಂದು ಮೈಸೂರು ಭಾಗದಲ್ಲಿ ಸರ್? 2023 ಮೈಸೂರು ಭಾಗದಲ್ಲಿ? ಎಲ್ಲಾ ತಾವು ಆಗ್ತಾ ಇದೀವಿ. ಹಾ ಇಡೀ ಹಾ ಹಾ. ಕರ್ನಾಟಕದಲ್ಲೇ ಹಾಕಿದೀವಿ. ಓಕೆ ಓಕೆ. ಈಗ ಅಂದ್ರೆ ಗಂಟು. ತುಂಬಾ ಜಾಸ್ತಿ ಇದಾಗದು, ಈಗೆಲ್ಲ ಫುಲ್ ಕಂಟ್ರೋಲ್ ಐತೆ, ಎಲ್ಲೂ ಇಲ್ಲ ಈಗ. ಹಾ ಹಿಂದೆ ಹಾ. ಆಗಿರುವಂತದ್ದು ಅದು ಹ್ಮ್. ರಿಕವರ್ ಆಗೈತೆ. ಓಕೆ ಓಕೆ. ಈಗ ಗ್ರಾಮೀಣ ಭಾಗದಲ್ಲಾದ್ರೆ ಆ ಏರಿಯಾದಲ್ಲಿ ಪಶು ವೈದ್ಯಕರು ಸಿಗ್ತಾರೆ. ಮತ್ತೆ ಹ್ಮ್ ಈ ನಗರ ಪ್ರದೇಶಗಳಲ್ಲಿ ಹೆಂಗ್ ಮಾಡ್ತಾರೆ? ಅಲ್ಲೂ ಇದಾವೆ ಸರ್, ಅಲ್ಲಲ್ಲೇ ನಗರ ಪ್ರದೇಶದಲ್ಲೂ ಒಂದೊಂದು 3 ಏರಿಯಾ 4 ಏರಿಯಾ ಒಂದೊಂದು ಹಾಸ್ಪಿಟ್ಲ್ ಇದೆ. ಚಾಮುಂಡಿಪುರಮಲ್ಲಿ ಐತೆ, ಇದ್ರಲ್ಲ ಇನ್ಕಲ್ ಐತೆ, ಹ್ಮ್ ನಜರ್ಬಾದಲ್ಲಿ ಐತೆ ಹಾಸ್ಪಿಟಲ್, ಸಿಟಿ ಹ್ಮ್. ಹಾಸ್ಪಿಟಲ್ ಐತೆ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಐತೆ. ಆಮೇಲೆ ಒಂದು ಇದು ಆಂಬುಲೆನ್ಸ್ ಕೂಡ ಇದೆ, ಪಶು ಆಂಬುಲೆನ್ಸು ಐತೆ, ಕೂಡ ಆಂಬುಲೆನ್ಸ್ ಇದೆ. ಐತೆ, ನಮ್ದು ಹ್ಮ್. ಆಂಬುಲೆನ್ಸು ಇದೆ. ಅಲ್ಲೆಲ್ಲ ಎಲ್ಲ ತಾವು ಇದಾವೆ. ಒಟ್ಟಾರೆ ಅದನ್ನ ನಿಮ್ಗೆ ಕಳಿಸಿರೋ ಫೋಟೋ ಮತ್ತೆ ವಿಡಿಯೋ ರಿಕವರಿ ಆಗಿರುವಂತ ಒಂದು ವಿಡಿಯೋ ಫೋಟೋ ಹಾ, ಅದು ಹೌದು 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 ಹಸುಗೆ. ಹೌದು. ಹಾ ಹಾ. ಈಗ ನೀವ್ ಹೇಳಿದ್ರಲ್ಲ ಶಿವಕುಮಾರ್ ಸರ್, ಹಾ ಹೊರಗಡೆ ದೇಶದಿಂದ ಬಂದಿದೆ ಅಂತ. ಹಾ. ಯಾವಾಗ ಬಂತು, ಯಾಕೆ ಬಂತು, ಯಾವ ರೀತಿ ಬಂತು ಸರ್ ಅದು ನಿಮ್ಮ ಅಂದಾಜು ಪ್ರಕಾರ, ಡಾಕ್ಟರ್ಗಳು ಹೇಳೋ ಪ್ರಕಾರ ಆದ್ರೆ? ಅಂದ್ರೆ ಬೇರೆ ಈಗ 2023 ಅದು. ಹಾ ಹಾ. 2022 ಐ ಥಿಂಕ್ ಹ್ಮ್. 22ನೇ ಇಸ್ವಿಲಿ ಬಂದಿರೋದು. ಓಕೆ. ಇದರಿಂದ ಕುದುರೆ ನೊಣಗಳಿದಾವಲ್ಲ, ಫ್ಲೈಸ್, ಹಾ 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 ಹಾ. ಇದರಿಂದ ಅದು ಕಚ್ಚಿ ಬರ್ತದೆ ಅದು. ಹ್ಮ್. ಒಂದಕ್ಕೆ ಕಚ್ಚು ಇನ್ನೊಂದಕ್ಕೆ ಬರ್ತಾವಲ್ಲ, ಆ ಹಾ ಹಾ. ಫ್ಲೈಸ್ ಜಾಸ್ತಿ ಆದಾಗ ಬರುವಂತದಷ್ಟೇ ಅದು. ಹಾ ಆ ಹಾ ಹಾ. ಫ್ಲೈಸ್ ಅಲ್ಲಿಂದ ಇಲ್ಲಿಗೆ ಬಂದಿರ್ತಾವಲ್ಲ. ಸಾಮಾನ್ಯವಾಗಿ ಯಾವ ದೇಶದಲ್ಲಿ ಇದನ್ನ ಹೆಚ್ಚಾಗಿ ಕಾಣಿಸ್ಕೊಂಡಿತ್ತು, ಇಲ್ಲಿಗೆ ನಮ್ಗೆ ಹೆಂಗ್ ಬಂತು ಅಂತ? ಈಗ ಚೈನಾದಲ್ಲಿತ್ತು, ಹ್ಮ್. ಅಕ್ಕಪಕ್ಕ ಬರ್ಮಾದಲ್ಲಿತ್ತು, ಹ್ಮ್. ಅಲ್ಲಿಂದ ಬಂದೈತೆ, ಹ್ಮ್. ನೈಬರಿಂಗ್ ಕಂಟ್ರೀಸಿಂದ. ಓಕೆ ಓಕೆ. ಈಗ ಈಗೆಲ್ಲ ಏನಾಗಿದೆ ರಿಕವರ್ ಅಂದ್ರೆ. ಆಗಿದಾವೆ. ಎಷ್ಟು ಹ್ಮ್ 4 ವರ್ಷ ಆಯ್ತು ಅದು. ಹ್ಮ್. 4 ವರ್ಷದಿಂದಗಡೆ ತುಂಬಾ ಜಾಸ್ತಿ ಆಗಿದ್ದು. ಹ್ಮ್. ಎಲ್ಲಾ ಕರ್ನಾಟಕದಲ್ಲೇ ತುಂಬಾ ಕಡೆ, ಎಲ್ಲಾ ಕಡೆನೂ ಔಟ್ಬ್ರೇಕ್ ಆಗಿ, ಹ್ಮ್. ಆಗಿಂದ ನಾವು ವ್ಯಾಕ್ಸಿನ್ ಮಾಡ್ತಾ ಈಗ ಇದೀವಿ. ಸಾಮಾನ್ಯವಾಗಿ ಕೆಲವೊಂದು ಮೆಡಿಕಲ್ ಮಾಫಿಯಾಗಳು ಮತ್ತೆ ವ್ಯಾಕ್ಸಿನೇಷನ್ ಮಾಫಿಯಾಗಳು ಅಂತಾನೆ ಹೇಳ್ಬೋದು. ಆ ತರ ಹಾ ಕೆಲವೊಂದು ಆಗುತ್ತೆ. ಯಾಕೆಂದ್ರೆ ಅವರೇ ಹೊರಗಡೆಯಿಂದ ವೈರಸ್ ತಗೊಂಡ್ಬಿಟ್ಟು ಹಾ ಪ್ರಾಣಿಗಳಿಗೆ ಅಥವಾ ಪಕ್ಷಿಗಳಿಗೆ ಅಥವಾ ಹ್ಯೂಮನ್ಗೆ ಹಾ. ಅದನ್ನ ಮತ್ತೆ ಮೆಡಿಸಿನ್ ಕೊಡುವಂತ ಕೆಲವೊಂದು ಸಂಸ್ಥೆಗಳು ಇರ್ತವೆ. ಈ ಹಾ ರೀತಿ ಆಗಿರುತ್ತಾ ಅಂತ? ಇಲ್ಲ 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 ಹ್ಮ್ ಇಲ್ಲ ಹ್ಮ್ ಇಲ್ಲ, ಆತರ ಏನಿಲ್ಲ ಅದು. ಹ್ಮ್ ಹ್ಮ್ ಇರುವಂತ ಹಿಂದೆಯಿಂದನೇ ಇರುವಂತದ್ದು ಇದು. ಹ್ಮ್. ಸರಿ ಸರಿ ಶಿವಕುಮಾರ್ ಸರ್, ಅದಕ್ಕೆ ನನಗೆ ಬಹಳ ನೋವಾಯ್ತು ಒಂದು ಹಾ ಹಸು ನೋಡಿ. ಹಾ ಅದಕ್ಕೆ ತಮ್ಮ ಒಂದು ಆಡಿಯೋ ಬೈಟ್ ನಾನು ಸಾರ್ವಜನಿಕವಾಗಿ ರೈತರಿಗೆ ಅನುಕೂಲ ಆಗ್ಲಿ ಅಂತ ಕೂಡ ಅದನ್ನ ಸುದ್ದಿಗೆ ಹಾಕೋತೀನಿ, ತಮ್ಮ ವಿತ್ ಇವರ ಪರ್ಮಿಷನ್. ಓಕೆ ಓಕೆ ಓಕೆ. ಹಾಗಾಗಿ ಬಹಳ ಸಹಾಯ ಆಯ್ತು ರೈತರಿಗೆ. ಥ್ಯಾಂಕ್ ಯು ಸರಿ ಶಿವಕುಮಾರ್ ಸರ್, ನಮ್ಮ ಬನ್ನೂರಿನ ಹೆಮ್ಮೆಯ ವೆಟರ್ನರಿ ಡಾಕ್ಟ್ರು. ತಮಗೆ ಧನ್ಯವಾದಗಳು. ಸರ್, ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.